ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಎರಡನೇ ಸುತ್ತಿನ ಮಾತುಕತೆಗೆ ನಿಗದಿಯಾಗಿಲ್ಲ ಇನ್ನೂ ಕೂಡ ದಿನಾಂಕ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಾನೆ ಬರ್ತಾ ಇದ್ದಾರೆ ಎರಡನೇ ಸುತ್ತಿನ ಮಾತುಕತೆಗೆ ಎಲ್ಲಾ ವೇದಿಕೆ ಸಿದ್ಧ ಆಗಿದೆ ಅಂತ. ಬಟ್ ದಿನಾಂಕ ಮಾತ್ರ ಇನ್ನೂ ಕೂಡ ನಿಗದಿಯಾಗಿಲ್ಲ. ಯುದ್ಧದ ಕಾರ್ಮೋಡ ಇನ್ನೂ ಕೂಡ ಆವರಿಸಿದೆ ಅಲ್ಲಿ. ನಾಳೆ ಸಭೆ ನಡೆಯುತ್ತೆ ಅಂದ್ರೂ ಕೂಡ ಈವರೆಗೂ ಆ ವಿಚಾರ ದೃಢಪಟ್ಟಿಲ್ಲ. ಅಮೆರಿಕ ಮತ್ತು ಇರಾನ್ ಕದನ ವಿರಾಮಕ್ಕೆ ಇನ್ನು 3 ದಿನಗಳಷ್ಟೇ ಬಾಕಿ ಇರೋದು. ಏಪ್ರಿಲ್ 22ಕ್ಕೆ 15 ದಿನಗಳ ಕದನ ವಿರಾಮ ಅಂತ್ಯಗೊಳ್ಳಲಿದೆ. ಹಾಗಾದ್ರೆ ಏಪ್ರಿಲ್ 22ರ ನಂತರ ಏನಾಗಬಹುದು ಅನ್ನುವಂಥದ್ದು ಯಕ್ಷ ಪ್ರಶ್ನೆ. ಯಾಕಂದ್ರೆ ಶಾಂತಿ ಸಭೆ ಮೊನ್ನೆಯಷ್ಟೇ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಆಗಿರುವಂತಹ ಶಾಂತಿ ಸಭೆ ವಿಫಲ ಆಯಿತು. ಕದನ ವಿರಾಮದ ಬಳಿಕ ಮತ್ತೆ ಶುರುವಾಗುತ್ತಾ ಯುದ್ಧ ಅನ್ನುವಂತಹ ಪ್ರಶ್ನೆ. ಈಗಾಗಲೇ ಹರ್ಮುಜ್ ಜಲಸಂಧಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹರ್ಮುಜ್ ದಾಟೋಕೆ ಬಂದಂತಹ ಹಡಗುಗಳ ಮೇಲೆ ಇರಾನ್ ಅಟ್ಯಾಕ್ ಮಾಡ್ತಾ ಇದೆ. ಇರಾನ್ನ ನೌಕಾ ಬಂದರುಗಳಿಗೆ ಅಮೆರಿಕ ದಿಗ್ಬಂಧನ ಹಾಕಿರೋದು. ಈ ಒಂದು ನೌಕಾ ಬಂದರುಗಳಿಗೆ ದಿಗ್ಬಂಧನ ಹಾಕಿರೋದಕ್ಕೆ ಇರಾನ್ ಸಿಡಿದೆದ್ದಿದೆ. ನಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡಬೇಡಿ ಅಂತ ಹೇಳ್ಕೊಂಡು ಇರಾನ್ ಧಮಕಿಯನ್ನ ಹಾಕ್ತಿರೋದು. ಈಗಾಗಲೇ ಹಲವು ಹಡಗುಗಳ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಅದರ ಜೊತೆಗೆ ಹಡಗಿನಲ್ಲಿ ಇದ್ದಂತಹ ಸಿಬ್ಬಂದಿಗಳಿಗೂ ಕೂಡ ಹಾನಿಯಾಗಿರೋದು, ಗಾಯಗಳಾಗಿರೋದು, ಸಾಕಷ್ಟು ನಷ್ಟಗಳು ಕೂಡ ಹರ್ಮುಜ್ ಜಲಸಂಧಿಯಲ್ಲಿ ಆಗ್ತಾ ಇರೋದು. ಹರ್ಮುಜ್ ಜಲಸಂಧಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಜಲಸಂಧಿ ದಾಟಲು ಬಂದಂತಹ ಹಡಗುಗಳ ಮೇಲೆ ಅಟ್ಯಾಕ್ ನಡೆಸಲಾಗ್ತಿದೆ. ಭಾರತದ 2 ಹಡಗುಗಳ ಮೇಲೆ ಇರಾನ್ ದಾಳಿಯನ್ನು ನಡೆಸಿದೆ. ಭಾರತದ ಹಡಗುಗಳಿಗೂ ಕೂಡ ಅಲ್ಲಿ ಪರ್ಮಿಷನ್ ಇಲ್ಲ ಹೋಗೋದಕ್ಕೆ. ಕಂಪ್ಲೀಟ್ ಆಗಿ ಹರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಲಾಗಿದೆ. ಭಾರತದ 2 ಹಡಗುಗಳ ಮೇಲೆ ಅಟ್ಯಾಕ್ ಆಗಿದೆ. ಭಾರತದ ಸಿಬ್ಬಂದಿಗಳನ್ನ ಹಡಗಿನಲ್ಲಿದ್ರು ನೋಡಿ, ಅವರಿಗೆ ಗಾಯಗಳಾಗಿದೆ. ರಾಯಭಾರಿ ಕಚೇರಿ ಇರಬಹುದು, ವಿದೇಶಾಂಗ ಇಲಾಖಾಧಿಕಾರಿಗಳಿರಬಹುದು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿದ್ದಾರೆ. ಯಾಕಾಗಿ ನಮ್ಮ ಹಡಗಿನ ಮೇಲೆ ಅಟ್ಯಾಕ್ ಮಾಡಿದ್ರಿ ಅಂತ ಸ್ಪಷ್ಟನೆ ಕೊಡಬೇಕು ಅಂತ ಹೇಳ್ಕೊಂಡು ಇರಾನ್ನ ರಾಯಭಾರಿ ಕಚೇರಿ ಏನಿದೆ ಅದರ ಅಧಿಕಾರಿಗಳಿಗೆ ಬುಲಾವನ್ನ ಕೊಟ್ಟಿದ್ರು ನಿನ್ನೆ ಅಷ್ಟೇ. ನಿನ್ನೆಯಿಂದ ಅಟ್ಯಾಕ್ ಮುಂದುವರೆದಿರೋದು ಹರ್ಮುಜ್ ಜಲಸಂಧಿಯಲ್ಲಿ. ಅಂದ್ರೆ ಯಾವುದೇ ಒಂದು ಹಡಗು ಕೂಡ ಹರ್ಮುಜ್ ಅನ್ನ ದಾಟಿ ಹೋಗೋ ಹಾಗಿಲ್ಲ, ಹರ್ಮುಜ್ ಜಲಸಂಧಿಗೆ ಒಳಗಡೆ ಬರೋ ಹಾಗಿಲ್ಲ. ಕಂಪ್ಲೀಟ್ ಆಗಿ ಹರ್ಮುಜ್ ಬಂದ್ ಆಗೋಗಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಸಂಘರ್ಷ ಇನ್ನೂ ಕೂಡ ನಿಂತಿಲ್ಲ. ಹರ್ಮುಜ್ನಲ್ಲಿ ಮತ್ತೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿರೋದ್ರಿಂದ ಅಲ್ಲಿ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ. ಕಾರ್ಮೋಡ ಕವಿದಿದೆ. ಭಾರತಕ್ಕೆ ಬರ್ತಿಲ್ಲ ತೈಲ ಹೊತ್ತಂತಹ ಹಡಗುಗಳು. ಬೆಂಗಳೂರಿನಲ್ಲಿ ನಮ್ಮ ದೇಶದಲ್ಲಿ ಈಗಾಗಲೇ ಗ್ಯಾಸ್ ಟ್ರಬಲ್ ಅನ್ನುವಂಥ ಸಮಸ್ಯೆ ಉದ್ಭವ ಆಗಿದೆ. ಇನ್ನೂ ಕೂಡ ಇತ್ಯರ್ಥ ಆಗಿಲ್ಲ. ತಕ್ಕ ಮಟ್ಟಿಗೆ ಗ್ಯಾಸ್ ಸಿಗ್ತಾ ಇತ್ತು, ಬಟ್ ಈಗ ಮತ್ತೆ ಸಂಕಷ್ಟ ತಲೆದೂರ್ತಾ ಇದೆ. ಬೆಂಗಳೂರಿನಲ್ಲಿ ಮತ್ತೆ ಆಟೋ ಗ್ಯಾಸ್ಗೆ ಸಂಕಷ್ಟ. ಸೂಪರ್ ಗ್ಯಾಸ್ ಬಂಕ್ನಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಬನಶಂಕರಿಯ 2ನೇ ಹಂತದಲ್ಲಿರುವಂತಹ ಸೂಪರ್ ಗ್ಯಾಸ್ ಸೆಂಟರ್ ಏನಿದೆ ಎಲ್ಲಿ ನೋ ಸ್ಟಾಕ್ ಅಂತ ಬೋರ್ಡ್ ಅನ್ನ ಹಾಕಿದ್ದಾರೆ. ಬೆಳಗ್ಗೆ 5 ಗಂಟೆಯಿಂದ 11 ಗಂಟೆಯ ಒಳಗಡೆ ಬಂಕ್ನಲ್ಲಿದ್ದ ಎಲ್ಲ ಗ್ಯಾಸ್ ಖಾಲಿಯಾಗಿ ಹೋಗ್ಬಿಟ್ಟಿದೆ. ಬಂಕ್ ಅನ್ನ ಕ್ಲೋಸ್ ಮಾಡಿದ್ದಾರೆ. ಬಂಕ್ ಕ್ಲೋಸ್ ಆಗಿರೋದ್ರಿಂದ ಚಾಲಕರಿಗೆ LPG ಗ್ಯಾಸ್ ಸಿಗ್ತಿಲ್ಲ, ಆಟೋ ಓಡ್ಸಕ್ ಆಗ್ತಿಲ್ಲ. ಹಾಗಾಗಿ ಒಂದು ಕಡೆ ಮೆಡಿಸಿನ್ ತೆಗೆದುಕೊಳ್ಳೋಕು ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳ್ಕೊಂಡು ಆಟೋ ಚಾಲಕರು ಕಣ್ಣೀರು ಹಾಕ್ತಿದ್ದಾರೆ. ಆಟೋ ಮಾಡ್ಕೊಂಡು ಬಂದರೂ ಕೂಡ ಗ್ಯಾಸ್ ಸಿಗದೆ ಸಂಕಷ್ಟ ಎದುರಾಗ್ತಾ ಇದೆ. ಅಂದ್ರೆ ರಾತ್ರಿ ಪೂರ್ತಿ ಈ ಗ್ಯಾಸ್ ಬಂಕ್ ಏನಿದೆ ಅದ್ರ ಮುಂದೆ ರಾತ್ರಿಯಿಂದ ಮುಂಜಾನೆವರೆಗೂ ಕ್ಯೂನಲ್ಲಿ ನಿಂತಿರ್ತಾರೆ. ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತಿರ್ತಾರೆ, ಕಿಲೋಮೀಟರ್ ಗಟ್ಟಲೆ ಕ್ಯೂನಲ್ಲಿ ನಿಂತಿರ್ತಾರೆ. ಬಟ್ ಬೆಳಗ್ಗೆ 5ರಿಂದ 11 ಗಂಟೆಯ ಒಳಗಡೆ ಎಲ್ಲ ಗ್ಯಾಸ್ ಕೂಡ ಖಾಲಿಯಾಗಿ ಹೋಗಿದೆ. ಬನಶಂಕರಿಯ ಗ್ಯಾಸ್ ಸ್ಟೇಷನ್ ಇಂದ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಆಟೋ LPG ಸಿಗದೆ ಸಿಲಿಕಾನ್ ಸಿಟಿಯಲ್ಲಿ ಚಾಲಕರು ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ. ಸದ್ಯ ಬನಶಂಕರಿಯ ಸೆಕೆಂಡ್ ಸ್ಟೇಜ್ ನಲ್ಲೂ ಕೂಡ ಆಟೋ LPG ಸಿಗದೆ ಬಂಕ್ ನ ಮುಂಭಾಗವೇ ಚಾಲಕರು ಇರೋ ಚಿತ್ರಣ ಕಂಡು ಬರ್ತಾ ಇದೆ. ನಾನೀಗ ಈ ಬಂಕ್ ನ ಮುಂಭಾಗದಲ್ಲೇ ಇದ್ದೀನಿ. ನೀವು ಗಮನಿಸ್ತಾ ಇರಬಹುದು, ಬಂಕ್ ಅಲ್ಲಿ ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್ ಅನ್ನ ಅಳವಡಿಕೆ ಮಾಡಿದ್ದಾರೆ. ಮಧ್ಯಾಹ್ನದ ಸ್ಥಿತಿಗಾಗಲೇ ಬಂಕ್ ಅಲ್ಲಿ ನೋ ಸ್ಟಾಕ್ ಅಳವಡಿಕೆಯನ್ನ ಹಾಕಲಾಗಿದೆ. ಸೊ ಬನಶಂಕರಿ ಸೆಕೆಂಡ್ ಸ್ಟೇಜ್ ಅಲ್ಲಿರುವಂತಹ ಸೂಪರ್ ಗ್ಯಾಸ್ ಬಂಕ್ ಇದು. ಇಲ್ಲಿ ಸಾಕಷ್ಟು ಜನ ಸುತ್ತಮುತ್ತ ಇರುವಂತಹ ಆಟೋ ಚಾಲಕರು LPG ಅನ್ನ ಹಾಕಿಸಿಕೊಂಡು
ತೆಗೆದುಕೊಳ್ಳೋದಕ್ಕೆ ಬರ್ತಾರೆ. ಬೆಳಗ್ಗೆ 5 ಗಂಟೆಗೆ ಈ ಒಂದು ಬಂಕ್ ಓಪನ್ ಆಗಿತ್ತು, ಆದ್ರೆ ಮಧ್ಯಾಹ್ನದಷ್ಟೊತ್ತಿಗೆ ಆಗ್ಲೇ ಕ್ಲೋಸ್ ಆಗಿ ಹೋಗ್ಬಿಟ್ಟಿದೆ. ಬಂಕ್ನ ಮುಂಭಾಗದಲ್ಲಿ ಕೂಡ ನೀವು ಗಮನಿಸ್ತಾ ಹೋದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಆಟೋ ಚಾಲಕರು ಆಟೋವನ್ನ ಹಾಕೊಂಡು ಕಾಯ್ತಾ ಇದ್ದಾರೆ. ಅಂದ್ರೆ ಎಲ್ಲಿ ಆಟೋ ಸಿಗುತ್ತೇನೋ, ಅಂದ್ರೆ LPG ಸಿಗುತ್ತೇನೋ ಅನ್ನುವಂತಹ ಒಂದು ಭರವಸೆಯಲ್ಲಿ ಇಲ್ಲಿ ಕಾಯ್ತಾ ಇರೋದು. ಆದ್ರೆ ಈಗಾಗಲೇ ಬಂಕ್ ಕ್ಲೋಸ್ ಮಾಡ್ಕೊಂಡು ಹೋಗಿರುವಂತಹ ಚಿತ್ರಣ ಕೂಡ ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ನಾನೊಂದಷ್ಟು ಜನ ಚಾಲಕರನ್ನು ಕೂಡ ಮಾತಾಡಿಸ್ತಾ ಹೋಗುವಂತ ಪ್ರಯತ್ನ ಮಾಡ್ತೀನಿ. ಸರ್, LPG ಸಿಗ್ತಾ ಇದೆಯಾ? ಎಲ್ಲಿಂದ ಬಂದ್ರಿ ನೀವು? ಸಿಗ್ತಾ ಇಲ್ಲ, ಇಲ್ಲೇ ಇರೋದು. ಹಾಕ್ತೀನಿ ಅಂದ್ರು, ಆಮೇಲೆ ನೋಡೋ ಹಾಕಿಲ್ಲ. ಎಷ್ಟೊತ್ತಿನ ಕಾಯ್ತಾ ಇದ್ರಿ? ನಾವು ಇವಾಗ ಬಂದ್ವಿ, ನೋಡೋದು ಸ್ಟಾಕ್ ಇಲ್ಲ ಅಂತ ಹೇಳ್ತಾರೆ. ಎಷ್ಟು ಕಷ್ಟ ಆಗ್ತಾ ಇದೆ ಸರ್ ಜೀವನ? ಸಿಕ್ಕಾಪಟ್ಟೆ ಕಷ್ಟ ಐತೆ. ಗ್ಯಾಸ್ ಕಮ್ಮಿ ಇದೆ, ಗ್ಯಾಸ್ ಹಾಕೋಣ ಅನ್ನೋ ಬಂದೆ, ನೋಡೋದು ಗ್ಯಾಸ್ ಇಲ್ಲ ಅಂತಾರೆ. ಇದು ಆಟೋ ಚಾಲಕರು ಹೇಳ್ತಾ ಇರುವಂತಹ ಮಾತು. ಸೊ ನೀವು ಗಮನಿಸ್ತಾ ಇದ್ರೆ ಈ ಭಾಗದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಆಟೋವನ್ನು ಕೂಡ ಇಲ್ಲೇ ಬಿಟ್ಟು ಹೋಗಿರುವಂತಹ ಚಿತ್ರಣ ಕೂಡ ಕಂಡು ಬರ್ತಾ ಇದೆ. ಅಂದ್ರೆ ಖಾಲಿ ಆಟೋ ಇದೆ, ಆಟೋ ಚಾಲಕರಿಲ್ಲ. ಅಂದ್ರೆ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗೋಣ, ಅಟ್ಲೀಸ್ಟ್ ಓಪನ್ ಆದ್ರೆ ಆ ಸಂದರ್ಭದಲ್ಲಾದ್ರೂ ನಮಗೆ ಮೊದಲು LPG ಹಾಕ್ಬೋದೇನೋ ಅಂತ ಕಾಯ್ತಾ ಇರೋ ಚಿತ್ರಣ ಕೂಡ ಕಂಡು ಬರ್ತಾ ಇದೆ. ಬೆಂಗಳೂರಿನಲ್ಲಿ ಸಾಕಷ್ಟು ದಿನಗಳಿಂದ ಈ ಸಮಸ್ಯೆ ಇರುವಂತದ್ದು. ಏನು ಒಂದು ಮೆಡಿಸಿನ್ ತಗೊಳ್ಳೋದಕ್ಕೂ ಕೂಡ ನಮಗೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಆಕ್ರೋಶವನ್ನ ಚಾಲಕರು ಹೊರ ವ್ಯಕ್ತಪಡಿಸ್ತಾ ಇರುವಂತದ್ದು. ಜೊತೆಗೆ ಎಷ್ಟೊತ್ತಿಗೆ ಬಂಕ್ ಓಪನ್ ಆಗುತ್ತೆ ಅಂತ ಬಂಕ್ನ ಸಿಬ್ಬಂದಿಯನ್ನ ಕೇಳುವಂತಹ ಪ್ರಯತ್ನ ಮಾಡಿದ್ರು. ಸರ್, ಏನ್ ಹೇಳಿದ್ರು ಓಪನ್ ಆಗುತ್ತಂತ? ನಾಳಿದ್ದು ಆಗ್ತಾರೆ ಮಾಡ್ತಾರೆ ಮೇಡಮ್. ಏನಂತಂದ್ರು? ನಾಳಿದ್ದು ಮಾಡ್ತಾರಂತೆ. ತುಂಬಾ ತೊಂದರೆ ಆಗ್ಬಿಟ್ಟಿದೆ ಗ್ಯಾಸ್ಗೆಲ್ಲ ಟ್ರೋ ಮಾಡ್ಕೊಂಡು ಬಂದಿದ್ದೆ ನಾನು. ಬಂದು ಎಲ್ಲಿಂದ ಬಂದ್ರಿ? ನಾನು ಯಶವಂತಪುರದಿಂದ ಬಂದಿದ್ದೀನಿ. ಬೆಳಗ್ಗೆ ನೆನ್ನೆ ತಂದಿರೋ ಗಾಡಿ, ನೆನ್ನೆ ಅಲ್ಲಿ ಹೋಗಿದ್ದೆ, ನನ್ನ ಅಲ್ಲಿ ಖಾಲಿ ಆಗ್ಬಿಟ್ಟಿತ್ತು. ಆಮೇಲೆ ಈ ಕಡೆ ಆಗ್ತದೆ ಅಂದ್ರೆ ಈ ಕಡೆ ಖಾಲಿ ಆಗಿದೆ. ಎಷ್ಟು ಕಷ್ಟ ಆಗುತ್ತೆ ಸರ್ ಜೀವನ ಈಗ? ಕಷ್ಟ ಅಂದ್ರೆ 300 ರೂಪಾಯಿ ಟ್ರೋ ಮಾಡಕ್ಕೆ ಬಂದ್ಬಿಟ್ಟಿದ್ದೀನಿ ಅಲ್ಲಿಂದ ಬರೋಕ್ಕೆ. ಏನು ಮಾಡೋದು, ಏನು ದುಡಿಯೋದು, ಏನು ಕೊಡ್ಬೋದು? ಇಲ್ಲಿ ಟೋ ಮಾಡ್ಕೊಂಡ್ ಬಂದಿದ್ದೀರಾ? ಮನೆ ಇದೆ ಸಾರಕ್ಕಿ, ನಮ್ಮದು ಸಾರಕ್ಕಿಂತ ಅಲ್ಲಿಂದ ಟ್ರೋ ಮಾಡ್ಕೊಂಡು ಬಂದಿದ್ದೀನಿ ಬಸ್. ಸೊ ಇದು ಇಲ್ಲಿರುವಂತಹ ಚಾಲಕರು ಹೇಳ್ತಾ ಇರುವಂತಹ ಮಾತು. ಅಂದ್ರೆ ಹಿಂಗಾದ್ರೆ ಹೆಂಗೆ ನಾವು ಜೀವನ ಮಾಡೋದು? ಟೋ ಮಾಡ್ಕೊಂಡು ಬಂದ್ರು, ಇಲ್ಲಿ ಬಂದ್ರು LPG ಸಿಗ್ತಾ ಇಲ್ಲ, ಮೆಡಿಸಿನ್ ತಗೊಳಕ್ಕೂ ದುಡ್ಡಿಲ್ಲ. ಸೊ ಹಿಂಗಾದ್ರೆ ಬದುಕು ಕಷ್ಟ ಆಗುತ್ತೆ, ಸರ್ಕಾರ ಏನಾದ್ರೂ ಮಾಡಿ ಅಂತ ಮನವಿ ಮಾಡ್ಕೊಳ್ತಾ ಇರುವಂತಹ ಚಿತ್ರಣ ಕಂಡು ಬರ್ತಾ ಇದೆ. ವಿಡಿಯೋ ಜರ್ನಲಿಸ್ಟ್ ರಾಯ್ಡು ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು. ರಾಯಚೂರಿನಲ್ಲಿ ಸಿಲಿಂಡರ್ಗಾಗಿ ಸಾಲಗಟ್ಟಿ ನಿಂತಿದ್ದಾರೆ ಜನರು. ಸಿಂಧನೂರು ತಾಲೂಕಿನ ಸಾಲಗುಂದದಲ್ಲಿ ಘಟನೆ ನಡೆದಿರುವಂತದ್ದು. ಸಿಲಿಂಡರ್ ಕೂಡ ಒಂದ್ ಕಡೆ ಸಿಗ್ತಿಲ್ಲ, ಒಂದ್ ಕಡೆ ಆಟೋ ಚಾಲಕರ ಪರದಾಟ. ಈ ರಾಯಚೂರಿನಲ್ಲಿ ಸಿಲಿಂಡರ್ಗಾಗಿ ಕ್ಯೂನಲ್ಲಿ ನಿಂತುಬಿಟ್ಟಿದ್ದಾರೆ ಜನರು. ಸಿಂಧನೂರು ತಾಲೂಕಿನ ಸಾಲಗುಂದದಲ್ಲಿ ಆಗಿರುವಂತಹ ಘಟನೆ ಇದು. 2 ವಾರದಿಂದ ಸಿಲಿಂಡರ್ ಸಿಗದೆ ಜನರು ಪರದಾಟ ನಡೆಸುತ್ತಿದ್ದಾರೆ. ಸಾಲಗುಂದ ಗ್ರಾಮದಲ್ಲಿ 2500 ಮಂದಿ ಜನರಿದ್ದಾರೆ. ಆದ್ರೆ 300 ಸಿಲಿಂಡರ್ ಮಾತ್ರ ಇಲ್ಲಿ ಸಿಗ್ತಿದೆ ಅಂತ ಹೇಳ್ಕೊಂಡು ಅಲ್ಲಿನ ಜನರು ಕಿಡಿಕಾಡ್ತಿರೋದು. 2500 ಜನರಿದ್ದಾರೆ. ಅಲ್ಲಿ ಸಪ್ಲೈ ಆಗ್ತಿರುವಂತಹ ಸಿಲಿಂಡರ್ ಸಂಖ್ಯೆ ಬರೀ 300 ಸಿಲಿಂಡರ್ ಮಾತ್ರ. ಸೊ ಸಿಲಿಂಡರ್ ಪಡೆಯೋಕೆ ಏಜೆನ್ಸಿ ಮುಂದೆ ಜನರು ಸಾಲು ನಿಂತಿದ್ದಾರೆ. ಕಳೆದ 2 ವಾರಗಳಿಂದಲೂ ಗ್ರಾಮದಲ್ಲಿ ಸಿಲಿಂಡರ್ ಗ್ಯಾಸ್ ಅಭಾವ ಉಂಟಾಗಿದೆ. ಈ ಮೊದಲು 2 ರಿಂದ 3 ವಾಹನಗಳಲ್ಲಿ ಸಿಲಿಂಡರ್ ಬರ್ತಿತ್ತು. ಆದ್ರೆ ಈಗ ಕೇವಲ 1 ವಾಹನದಲ್ಲಿ ಮಾತ್ರ ಸಿಲಿಂಡರ್ ಬರ್ತಿದೆ ಅಂತ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಅಲ್ಲಿಗೆ ಮಾಡ್ಕೊಂಬಂದ ಹೌದು.